ಶ್ರೀ ಅಕ್ಕಲ್ಕೋಟ್ ಮಹಾರಾಜರ ಚರಿತ್ರೆ 7ನೇ ಅಧ್ಯಾಯ ಪೂರ್ಣದತ್ತನ ಲೀಲಾವಿಲಾಸಗಳು. ಇಂದು ಅಕ್ಕಲ್ಕೋಟೆ ಎಂದು ಪ್ರಸಿದ್ಧಿಯಾಗಿರುವ ಪಟ್ಟಣದ ನಿಜವಾದ ಹೆಸರು ಪ್ರಜ್ಞಾಪುರ. ಪ್ರಜ್ಞಾ ಎಂದರೆ ಪೂರ್ಣಜ್ಞಾನವೆಂದು, ಜೀವರ ಹೃದಯಗತವಾಗಿರುವ ಸಾಕ್ಷಿ ಚೈತನ್ಯವೆಂದು. ಸ್ವಾಮಿ ಸಮರ್ಥರಂತಹ ಪೂರ್ಣದತ್ತಾವತಾರರಾದ ಶುದ್ಧ ಜ್ಞಾನಮೂರ್ತಿಗೆ ನಿಲಯವಾಗಿದ್ದರಿಂದ ಆ ಹೆಸರು ಸಾರ್ಥಕವಾಯಿತು. ಆ ಪಟ್ಟಣ ಪ್ರಜ್ಞಾನಪುರವಾದರೆ ಆ ಪುರ ನಿವಾಸಿಯಾದ ಸ್ವಾಮಿ ಪ್ರಜ್ಞಾನ ಸ್ವರೂಪವೇ. ಅಕಲ್ಕೋಟೆ ಎನ್ನುವ ಹೆಸರಿನಲ್ಲಿ ಅಕಲ್ ಎನ್ನುವ ಪರ್ಷಿಯನ್ ಪದದ ಅರ್ಥವೂ ಸಹ ಪ್ರಜ್ಞೆಯೆಂದೇ. ಆ ಅಕಲ್ಕೋಟೆ ಎಂದರೆ ಜ್ಞಾನಕ್ಕೆ ಚಿಹ್ನೆ ಅಂತ ಅರ್ಥ. ಯಾವ ಮತ ಸಂಪ್ರದಾಯದ ಸಾಧಕರಾದರೂ ಕೊನೆಗೆ ಸೇರುವ ಪರಮಧ್ಯೇಯವೆಂದರೆ ಹೃದಯವೆನ್ನುವ ಪ್ರಜ್ಞಾನಪುರ, ಆಂತರಿಕವಾದ ಅಕಲ್ಕೋಟೆ. ಅಂತಹ ಅಕಲ್ಕೋಟೆಯಲ್ಲಿ ಸಾಕ್ಷಾತ್ ದತ್ತಸ್ವರೂಪರಾದ ಸ್ವಾಮಿಯ ಸಮರ್ಥರು ಬಂದಿದ್ದರಿಂದ ಅದು ಎಷ್ಟೋ ಮುಮುಕ್ಷುಗಳಿಗೆ ಪರಮಧ್ಯೇಯವಾಯಿತು. ಅಲ್ಲಿಗೆ ಸೇರುವ ರೀತಿಯಲ್ಲಿ ಸೇರುವ ಅಧಿಕಾರವಿರುವವರಿಗೆ ಲಭ್ಯವಾಗದೇ ಇರುವುದೇನಿದೆ? ಶ್ರೀ ಸ್ವಾಮಿ ಅಕ್ಕಲ್ಕೋಟೆಯಲ್ಲಿ ವಾಸ ಮಾಡಿದ ಮೊದಲುಗೊಂಡು ಕೆಲವು ವರ್ಷಗಳವರೆಗೆ ತಂಡೋಪತಂಡವಾಗಿ ತೀರ್ಥಯಾತ್ರಾರ್ಥಿಗಳಾಗಿ ಸ್ವಾಮಿಯ ದರ್ಶನಕ್ಕೆ ಬರುವ ಎಷ್ಟೋ ಜನ ಭಕ್ತರಿಗೆ ಚೋಳಪ್ಪನ ಮನೆ ಕೇಂದ್ರವಾಯಿತು. ಅದರಲ್ಲೂ ಗುರುವಾರ ಇನ್ನೂ ಪರಮ ಪವಿತ್ರವಾಯಿತು. ಕಾರಣವೇನೆಂದರೆ ಶ್ರೀ ದತ್ತಸ್ವಾಮಿಗೆ ಪರಮ ಪಾವನವಾದ ಆ ದಿನ ಆರಡಿಯ ಆಜಾನುಬಾಹುವಿಗೆ ಪ್ರತ್ಯೇಕ ಪೂಜೆ ಜರುಗುತ್ತಿತ್ತು. ಆಗಲೂ ಕೂಡ ಪ್ರತಿ ದಿನದ ಹಾಗೆಯೇ ಬೆಳಗಿನ ಜಾವ 4 ಗಂಟೆಗೆ ಕ್ಲುಪ್ತವಾಗಿ ಪೂಜೆ ಮಾಡಿ ಆರತಿ ಎತ್ತುತ್ತಿದ್ದರು. ಆಗ ಅವರಿಗೆ ನಿವೇದಿಸಿದ ಮೊಸರನ್ನ, ನಿಂಬೆಕಾಯಿ, ಉಪ್ಪಿನಕಾಯಿಯನ್ನು, ಬೇಸನ್ ಲಾಡುಗಳನ್ನು ಭಕ್ತರೆಲ್ಲರಿಗೂ ಹಂಚುತ್ತಿದ್ದರು. ತದನಂತರ ಅವರಿಗೆ ಭಕ್ತರು ಅಮಿತ ಶ್ರದ್ಧೆಯಿಂದ ಅಭ್ಯಂಗನ ಸ್ನಾನವನ್ನು ಮಾಡಿಸುತ್ತಿದ್ದರು. ಆ ಸಮಯದಲ್ಲಿ ಅವರನ್ನು ಒಂದು ಮರದ ಮಣೆಯ ಮೇಲೆ ಕೂರಿಸಿ ಅತ್ಯಂತ ಪ್ರಾಚೀನವೂ ನಿತ್ಯ ನೂತನವೂ ಆದ ಆ ದಿವ್ಯ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು, ಸುವಾಸನೆಯ ಎಣ್ಣೆಯನ್ನು ಹಚ್ಚಿ ಎಣ್ಣೆಶಾಸ್ತ್ರ ಮಾಡುತ್ತಿದ್ದರು. ಭಕ್ತರ ಹೃದಯದಲ್ಲಿನ ಶುಭ ವಾಸನೆಗಳ ಸಂಕೇತವೋ ಎಂಬಂಥ ಪನ್ನೀರು ಮೊದಲಾದವುಗಳನ್ನು ಬೆರೆಸಿದ ಬಿಸಿನೀರು ಹಾಕುತ್ತಿದ್ದರು. ವಿಷಯವಾಂಛೆಗಳ ಸ್ಪರ್ಶವೂ ಇಲ್ಲದ ಅವರ ದೇಹವನ್ನು ಹಿಮಾಲಯಾದಿ ಪವಿತ್ರವಾದ ತಪೋಸ್ಥಾನಗಳಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ಆ ಯೋಗಾಗ್ನಿಯಿಂದ ತಪ್ತವಾದ ಥಳಥಳ ಹೊಳೆಯುವ ಬಂಗಾರದ ಹಾಗಿರುವ ಅವರ ದಿವ್ಯ ರೂಪವನ್ನು ಸಿಂಹಾಸನದ ಮೇಲೆ ಕೂರಿಸುತ್ತಿದ್ದರು. ಆಗ ಅವರ ಕೊರಳಿಗೆ ಹಾರವನ್ನು ಹಾಕುತ್ತಿದ್ದರು. ಯೋಗೀಶ್ವರೆಲ್ಲರಿಗೂ ಜಯಮೂರ್ತಿಯಾಗಿ ಹುಬ್ಬುಗಳೆರಡರ ಮಧ್ಯ ಧ್ಯಾನಿಸಲ್ಪಡುವ ಅವರ ಹಣೆಯ ಮೇಲೆ ಕಸ್ತೂರಿ ಚಂದನಗಳಿಂದ ಸುಂದರವಾದ ನಾಮವನ್ನು ತೀಡುತ್ತಿದ್ದರು. ಆದರೆ ಆ ಸದ್ಗುರುಮೂರ್ತಿಯ ಕೊರಳಿನಲ್ಲಿ ರುದ್ರಾಕ್ಷಿ ಸ್ಫಟಿಕ ಹಾರಗಳು ಮಾತ್ರ ಯಾರು ಹಾಕುವಂತಹವಾಗಲಿ ಮತ್ತೆ ತೆಗೆಯುವಂತಹ ಆಗಲಿ ಆಗಿರಲಿಲ್ಲ. ಅವು ಆ ಸ್ಥಾನದಿಂದಗಲದೆ ಅವರ ಕಂಠವನ್ನು ಆಲಿಂಗನ ಮಾಡಿಕೊಂಡು ಇದ್ದವು. ಅವರಿಗೆ ಸಕಲೋಪಚಾರಗಳನ್ನು ಮಾಡಿದ ಮೇಲೆ ಆ ಸೇತು ಹಿಮಾಚಲ ಪರ್ಯಂತವೂ ನಮ್ಮ ದೇಶವನ್ನೆಲ್ಲ ಪರ್ಯಟನ ಮಾಡಿ ಎಷ್ಟೋ ತೀರ್ಥಕ್ಷೇತ್ರಗಳನ್ನು ಪಾವನಗೊಳಿಸಿ ಎಷ್ಟೋ ಭಕ್ತಾಗ್ರೇಸರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಉದ್ಧರಿಸಿದ ಆ ಪಾದ ಪದ್ಮಗಳನ್ನು ಪೂಜಿಸಿ ಆರತಿ ಎತ್ತುತ್ತಿದ್ದರು. ಅಷ್ಟು ಹೊತ್ತು ಆ ಸದ್ಗುರುಮೂರ್ತಿ ಆದೇಶಪ್ರಾಯರಾದ ಆಚಾರ್ಯರ ಹಾಗೆ ಪರಮ ಭಕ್ತನ ಹಾಗೆ ಭಗವನ್ನಾಮವನ್ನು ಉಚ್ಚರಿಸುತ್ತಲೇ ಇರುತ್ತಿದ್ದರು. ಭಕ್ತರು ಮಾಡುವ ಈ ಪೂಜೆಯನ್ನು ಕೂಡ ಅವರು ನಿರ್ಲಿಪ್ತರಾಗಿ ಉಪೇಕ್ಷಿಸುತ್ತಿದ್ದರು. ಅಷ್ಟೇ ಅಸೂಯಾಪರರಾದ ಲೌಕಿಕರು ಮಾಡುವ ನಿಂದೆಗಳಂತೆ ನಿಂದಕರ ದೃಷ್ಟಿಯೆಲ್ಲವೂ ಸ್ವಾಮಿಯ ಉಚ್ಚಾರಣೆಯಿಂದ ಪರಮಶಕ್ತಿವಂತವಾಗುತ್ತಿರುವ ನಾಮವು ನಿಂದಕರನ್ನೇ ಪುನೀತರನ್ನಾಗಿ ಮಾಡುವಂತಹವು ಎಂಬಂಥ
ಜಪಿಸಿದರೆಲ್ಲ ಮಗ್ನವಾಗುತ್ತಿತ್ತು. ನಾಮವು ನಿಂದರನ್ನೇ ಪುನೀತರನ್ನಾಗಿ ಮಾಡುವಂತಹುದು ಎಂಬಂತ ಜಪಿಸುವುದರಲ್ಲೇ ಮಗ್ನವಾಗಿದ್ದಿತು. ಪೂಜೆಯಾದ ಮೇಲೆ ಭಕ್ತರು ಬಂದು ನಮಸ್ಕಾರವನ್ನು ಮಾಡುತ್ತಿದ್ದರು. ಆಗ ಅವರೆಲ್ಲರ ರೂಪದಲ್ಲಿ ಇರುವ ತಮ್ಮ ನಿಜಸ್ವರೂಪನಾದ ಪರಮಾತ್ಮನಿಗೆ ನೈವೇದ್ಯ ಮಾಡುತ್ತಿರುವರೆ ಎನ್ನುವಷ್ಟು ಆದರವಾಗಿ ಖರ್ಜೂರವನ್ನು, ಕಲ್ಲು ಸಕ್ಕರೆಯನ್ನು, ಮಿಠಾಯಿಗಳನ್ನು ಅವರಿಗೆ ಪ್ರಸಾದವಾಗಿ ಕೊಡುತ್ತಿದ್ದರು. ಸಣ್ಣ ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಕೊಡುತ್ತಿದ್ದರು. ಬಡವರಿಗೆ ಭೋಜನವನ್ನು, ಧನವನ್ನು ದಾನವಾಗಿ ಕೊಡುತ್ತಿದ್ದರು. ದೀಪಾವಳಿ ಮೊದಲಾದ ಹಬ್ಬದ ದಿನಗಳಲ್ಲಿ ಭಕ್ತರಿಗೂ ಸಹಿತ ಪ್ರತ್ಯೇಕವಾದ ವಸ್ತುಗಳನ್ನು, ಕಾಣಿಕೆಗಳನ್ನು ಕೊಡುತ್ತಿದ್ದರು. ಯಾವ ಬೀಜವು ವೃಕ್ಷವಾದರೂ ಆ ಬೀಜದಲ್ಲಿಯೂ ಅದು ಮೊಳಕೆಯೊಡೆಯುವುದರಲ್ಲಿಯೂ ಆ ವೃಕ್ಷ ರೂಪದಲ್ಲಿ ಇಲ್ಲಿಯವರೆಗೂ ಭೂಮಿಯ ಮೇಲೆ ಮೊಳಕೆಯೊಡೆದು ಚಿಗುರಿದ ಆ ವೃಕ್ಷ ಜಾತಿಯ ಚರಿತ್ರೆ ಎಲ್ಲವೂ ಸಮನ್ವಯವಾಗಿ, ಸಮೇಖ್ಯವಾಗಿ ಚರ್ವಣೆ ಆಗಿದೆ. ಹಾಗೆಯೇ ನಮ್ಮ ದೇಶದ ಚರಿತ್ರೆಯಲ್ಲಿಯೂ ಆ ಕಾಲದ ವೇದ ಋಷಿಗಳಿಂದ ಸ್ವಾಮಿ ಸಮರ್ಥರು ಪ್ರಕಟವಾಗುವವರೆಗೂ ಪ್ರಕಾಶವಾಗಿ ಹೊಳೆದಿರುವ ಆಧ್ಯಾತ್ಮ ಸಂಪ್ರದಾಯಗಳೆಲ್ಲವೂ ಅವರ ರೂಪದಲ್ಲಿ ಪುನಃ ಸಮನ್ವಯವಾಗಿದೆಯೆಂದು ತೋರಿಸುವುದಕ್ಕೂ ಏನೋ ಸರ್ವಮತದವರ ಸರ್ವಧರ್ಮಗಳನ್ನು ಅವರು ಆಧರಿಸುತ್ತಿದ್ದರು. ಸ್ವಾಮಿ ಸಮರ್ಥರು ಈದ್, ಮೊಹರಂ, ರಂಜಾನ್ ಅಂತಹ ಮುಸ್ಲಿಂ ಹಬ್ಬಗಳಲ್ಲಿ ಅವರು ಎಷ್ಟೋ ಜನ ಫಕೀರರನ್ನು ಆಹ್ವಾನಿಸಿ ಅವರಿಗೆ ಕಾಣಿಕೆಗಳನ್ನು, ಬಹುಮಾನಗಳನ್ನು ಕೊಟ್ಟು ಸತ್ಕರಿಸುತ್ತಿದ್ದರು. ಹಾಗೆಯೇ ಕ್ರೈಸ್ತರನ್ನು, ಪಾರ್ಸಿ ಮತವರನ್ನು ಸಹಿತ ಆಧರಿಸುತ್ತಿದ್ದರು. ನಿಜವಾಗಿಯೂ ಈ ಯುಗದಲ್ಲಿ ಪ್ರಕಟವಾದ ದತ್ತಾವತಾರಗಳೆಲ್ಲದರಲ್ಲಿಯೂ ಈ ಸಂಪ್ರದಾಯವು ಕಾಲಗತಿಯಲ್ಲಿ ವೃದ್ಧಿ ಹೊಂದುತ್ತಾ ಬಂದಿತು. ಮೊದಲನೆಯ ಅವತಾರವಾದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರ ಅನುಗ್ರಹದಿಂದ ಒಬ್ಬ ಸೇವಕ ಮರುಜನ್ಮದಲ್ಲಿ ಯವನ ಬೀದರ್ ಸುಲ್ತಾನನಾಗಿ ಜನಿಸಿದಾಗ ಎರಡನೆಯ ದತ್ತಾವತಾರವಾದ ಶ್ರೀ ನೃಸಿಂಹ ಸರಸ್ವತಿ ಅವರನ್ನು ಅವನ ಪ್ರಜೆಗಳನ್ನು ಅನುಗ್ರಹಿಸಿದರು. ಮೂರನೆಯ ದತ್ತಾವತಾರವಾದ ಮಾಣಿಕ್ಯ ಪ್ರಭುಗಳು ಯವನರ ಭಾಷೆಗಳಾದ ಪರ್ಷಿಯನ್, ಅರಬ್ಬಿ, ಉರ್ದು ಭಾಷೆಗಳು ತಿಳಿದಿದ್ದ ಮುಸ್ಲಿಂ ಪಂಡಿತರೊಡನೆಯೂ ಆ ಸಂಪ್ರದಾಯಗಳನ್ನು ಕುರಿತು ಚರ್ಚಿಸುತ್ತಿದ್ದರು. ಅಲ್ಲಿಯ ಮುಸ್ಲಿಮರ ಔತಣಕ್ಕೂ ಸಹಿತ ಹೋಗುತ್ತಿದ್ದರು. ಮಾಣಿಕ್ ಪ್ರಭುಗಳ ಆಶೀರ್ವಾದದಿಂದ ಮಾಣಿಕ್ ನಗರದ ಹತ್ತಿರ ಒಂದು ಕಿಲ್ಲಾವನ್ನು ಕಟ್ಟಿಕೊಂಡರು. ಆ ಸಂಪ್ರದಾಯವನ್ನೇ ಸ್ವಾಮಿ ಸಮರ್ಥರು ಮುಂದೆ ಹೊರಿಸಿದರು. ಅವರ ಅನಂತರ ಅದೇ ಕಾರ್ಯವನ್ನು ಅವರ ಇನ್ನೊಂದು ರೂಪವೂ 5ನೆಯ ದತ್ತಾವತಾರವೂ ಆದ ಶ್ರೀ ಶಿರಡಿ ಸಾಯಿಬಾಬಾ ಎಷ್ಟು ಸಂಪೂರ್ಣವಾಗಿ ಸರ್ವಮತ ಸಾಮರಸ್ಯವನ್ನು ಪಾಲಿಸಿ ದಾರಿ ತೋರಿಸಿದರೋ ಎಂಬುದು ಅವರ ಚರಿತ್ರೆಯನ್ನು ನೋಡಿದರೆ ತಿಳಿಯುವುದು. ತಮ್ಮನ್ನು ದರ್ಶಿಸಲು ಬಂದ ಭಕ್ತರ ಹತ್ತಿರ ಸಮರ್ಥರು ಹಿಂದಿ, ಮರಾಠಿ, ಕನ್ನಡ, ಸಂಸ್ಕೃತ ಭಾಷೆಗಳಲ್ಲಿ ಕ್ಲುಪ್ತವಾಗಿ ಸಮಾಧಾನ ಕೊಡುತ್ತಿದ್ದರು. ಅವರು ಮಾತಿಗಿಂತಲೂ ಹೆಚ್ಚಾಗಿ ತಮ್ಮ ಭಂಗಿಗಳಿಂದ ಸಮಾಧಾನವನ್ನು ಕೊಡುತ್ತಿದ್ದರು. ಅವರಾಡಿದ 4 ಮಾತುಗಳು ಮಹಾ ಗಂಭೀರವೂ ನಿಗೂಢವಾಗಿಯೂ ತತ್ವಾರ್ಥಗಳು ಉಳಿದಿದ್ದಾಗಿಯೂ ವ್ಯಾವಹಾರಿಕ ಭಾವವನ್ನು ಪ್ರಕಟಿಸುತ್ತಿತ್ತು. ಒಬ್ಬ ಚೋಳಪ್ಪನ ಮನೆಯೆಂದೆಲ್ಲ ಯಥೇಚ್ಛವಾಗಿ ಗಾಳಿಯ ಹಾಗೆ ಎಲ್ಲೆಂದರೆ ಸಂಚರಿಸುವ ಸ್ವಾಮಿಯಿಂದ ಆ ಪಟ್ಟಣವೆಲ್ಲವೂ ಪಾವನವಾಯಿತು. ಅವರು ಎಲ್ಲಿ ಹೋದರಲ್ಲಿ ಜನರೆಲ್ಲರೂ
ಪ್ರವಾಹದಂತೆ ಅಲ್ಲಿ ಸೇರುತ್ತಿದ್ದರು. ಅವರಲ್ಲಿ ಪಾಮರರು, ಸಾಧಕರು ಮಾತ್ರವಲ್ಲ, ಮಹಾರಾಜರುಗಳು ಮತ್ತು ಕಳಾಕಾರರು ಸಹ ಇರುತ್ತಿದ್ದರು. ಉದಾಹರಣೆಗೆ, ಗ್ವಾಲಿಯರ್ ರಾಜನಾದ ಜಿಯಾಜಿರಾವ್ ಸಿಂಧ್ಯಾ ಒಂದು ಬಾರಿ ಸ್ವಾಮಿಯ ದರ್ಶನಾರ್ಥಕ್ಕಾಗಿ ಅಕ್ಕಲಕೋಟೆಯನ್ನು ಸೇರಿದನು. ಆತನ ಜೊತೆ ಪ್ರಖ್ಯಾತ ಕೀರ್ತನಕಾರ ಗೋವಿಂದ ಬುವಾ ನಾಸಿಕ್ಕರ್ ಬಂದಿದ್ದನು. ಆ ಕಾಲದಲ್ಲಿ ಅಕ್ಕಲಕೋಟ ರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಕೆಲವು ಕಾಲ ಆತನ ರಾಜಭವನದಲ್ಲಿ ಸ್ವಾಮಿ ಬಿಡದಿ ಮಾಡಿದ್ದರು. ಉಳಿದವರ ಯಾರಿಗೂ ಆ ಭವನದಲ್ಲಿ ಪ್ರವೇಶ ಮಾಡುವುದಕ್ಕೆ ಅವಕಾಶವಿರುತ್ತಿರಲಿಲ್ಲ. ಆದರೆ ತಮ್ಮ ದರ್ಶನಕ್ಕೆ ಗ್ವಾಲಿಯರ್ ರಾಜ ಬಂದನೆಂದು ತಿಳಿದ ಸ್ವಾಮಿ ಅವನ ಭಕ್ತಿ ಮತ್ತು ಶ್ರದ್ಧೆಗಳನ್ನು ಮೆಚ್ಚೆಯೋ ಏನೋ ರಾಜಭವನವನ್ನು ಬಿಟ್ಟು ಆ ಪಟ್ಟಣದ ಹೊರಭಾಗಕ್ಕೆ ಬಂದು ಅಲ್ಲೊಂದು ಮರದ ಕೆಳಗೆ ಕುಳಿತುಕೊಂಡರು. ಆ ಸಂಗತಿಯನ್ನು ತಿಳಿದ ಗ್ವಾಲಿಯರ್ ರಾಜ ತತ್ವರೆಯಾಗಿ ಅಲ್ಲಿಗೆ ಸೇರಿ ಸ್ವಾಮಿಗೆ ಒಂದು ಶ್ರೀಫಲವನ್ನು ಹೂವನ್ನು ಸಮರ್ಪಿಸಿ ನಮಸ್ಕರಿಸಿದನು. ಸ್ವಾಮಿ ಕಿರುನಗುವಿಂದ ಕೃಪಾದೃಷ್ಟಿಯಿಂದಲೂ ಅವನನ್ನು ಆಶೀರ್ವದಿಸಿದರು. ಆ ರಾಜ ಮಹಾರಾಜರನ್ನು ಕೆಲವು ವೇದಾಂತ ವಿಷಯಗಳ ಬಗ್ಗೆ ಪ್ರಶ್ನಿಸಿದನು. ಸ್ವಾಮಿ ಆ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಿ ಆತನ ಸಂದೇಹಗಳೆಲ್ಲನೂ ನಿವಾರಿಸಿದನು. ಆ ಮರುಕ್ಷಣವೇ ಪ್ರಗಾಢವಾದ ಒಂದು ಆಧ್ಯಾತ್ಮಿಕ ಅನುಭೂತಿಯಲ್ಲಿ ಆ ರಾಜ ಕಣ್ಣು ಮುಚ್ಚಿಕೊಂಡು ಕುಳಿತುಬಿಟ್ಟನು. ಕೆಲವು ನಿಮಿಷಗಳಲ್ಲಿ ಗೋವಿಂದ ಬುವಾ ಬಹು ಮಧುರವಾದ ಕೀರ್ತನೆಗಳನ್ನು ಹಾಡಿ ಅಲ್ಲಿ ಆ ಸ್ವಾಮಿ ಸನ್ನಿಧಿಯಲ್ಲಿ ಗುಂಪುಗೂಡಿದ್ದ ಜನರೆಲ್ಲರನ್ನೂ ತಲೆತೂಗಿ ಮೈಮರೆಯುವಂತೆ ಮಾಡಿದನು. ತದನಂತರ ಸ್ವಾಮಿ ಒಬ್ಬ ಭಕ್ತನ ಹತ್ತಿರ ರೊಟ್ಟಿಗಳನ್ನು, ಬೇಸನ್ ಲಾಡುಗಳನ್ನು ತರಿಸಿ ಅವುಗಳನ್ನು ಪ್ರಸಾದವಾಗಿ ಕೊಟ್ಟು ಕಳುಹಿಸಿದರು. ಹಾಗೆಯೇ ಒಮ್ಮೆ ಇಂದೋರಿನ ರಾಜನಾದ ತೂಗೋಜಿ ಹೋಲ್ಕರ್ ಮತ್ತು ಅವನ ಮಗನು ದರ್ಶನಕ್ಕೆ ಬಂದಾಗ ಸ್ವಾಮಿ ಕರ್ನಾಲ್ಕರ್ ಎನ್ನುವ ಭಕ್ತನ ಪ್ರಾಂಗಣದಲ್ಲಿದ್ದ ಒಂದು ಆಲದ ಮರದ ಬುಡದಲ್ಲಿ ಕುಳಿತಿದ್ದರು. ಆ ರಾಜ ಅವರಿಗೆ ಪ್ರಣಾಮ ಸಲ್ಲಿಸಿ, ಪ್ರಭು, ನಾನು ಇಲ್ಲಿಯವರೆಗೂ ದೇಶ ಸಂಚಾರ ಮಾಡುತ್ತಾ ಮೌಂಟ್ ಅಬು ಕ್ಷೇತ್ರವನ್ನು ದರ್ಶಿಸಿದಾಗ ಅಲ್ಲಿ ನಿಮ್ಮನ್ನು ಪ್ರಥಮವಾಗಿ ದರ್ಶನ ಮಾಡುವ ಭಾಗ್ಯ ಪಡೆದೆನು. ಈ 2 ದರ್ಶನಗಳು ನನ್ನ ಇಡೀ ಜೀವನಕ್ಕೆ ಮಕುಟಪ್ರಾಯವಾದ ಭಾಗ್ಯವು ಎಂದನು. ಅಲ್ಲಿರುವ ಭಕ್ತರೆಲ್ಲರೂ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಭರಿತರಾದರು. ಅವರಿಗೆ ತಿಳಿದ ಹಾಗೆ ಅಕ್ಕಲಕೋಟೆಗೆ ಬಂದ ಮೇಲೆ ಸ್ವಾಮಿ ಭೌತಿಕವಾಗಿ ಮೌಂಟ್ ಅಬು ಕ್ಷೇತ್ರಕ್ಕೆ ಹೋಗಲೇ ಇಲ್ಲ. ಭಕ್ತರೆಲ್ಲಿದ್ದರೆ ಸ್ವಾಮಿ ಅಲ್ಲಿ ಇರುವರೆಂದು ಆಗ ತಿಳಿದುಕೊಂಡರು. ಹೀಗೆ ಮಹಾರಾಜರುಗಳೇ ಅಲ್ಲದೆ ಸ್ವಾಮಿಯ ದರ್ಶನಾರ್ಥಕವಾಗಿ ಮಹಾಧನಿಕರು ಸಹಿತ ಎಷ್ಟೋ ಜನ ಬಂದರು. ಎಂತಹವರಾದರೇನು? ಕರ್ಮಫಲ ಹೊರಬಿದ್ದಾಗ ನಿಸ್ಸಹಾಯಕರೇ ಅಲ್ಲವೇ? ಒಂದು ದಿನ ನಿಂಚೂಕರ್ ಎಂಬುವ ಶ್ರೀಮಂತ ಸ್ವಾಮಿಯ ದರ್ಶನಕ್ಕಾಗಿ ಬಂದನು. ಆತನಿಗೊಂದು ವಿಕೃತವಾದಂತಹ ಚರ್ಮವ್ಯಾಧಿ ಕಾಣಿಸಿಕೊಂಡಿತ್ತು. ತೊಡೆಯ ಮೇಲೆ ವಿಕಾರದ ಬಿಳಿ ಮಚ್ಚೆಗಳಿದ್ದು ಹರಡಕೂಡಿಗಿತು. ಈ ವಿಷಯವನ್ನು ಸಮರ್ಥರಿಗೆ ತಿಳಿಸಿ ಅದನ್ನು ಗುಣಪಡಿಸಿಕೊಳ್ಳಬೇಕೆ ಎಂದು ಕೋರಿಕೊಂಡನು. ಸ್ವಾಮಿ ನಗುತ್ತಾ, ನಿನ್ನ ಬೆರಳಿನಲ್ಲಿ ಇರುವ ವಜ್ರದ ಉಂಗುರವನ್ನು ತೆಗೆದು ನನಗೆ ಕೊಟ್ಟರೆ ಆ ವ್ಯಾಧಿ ಹೋಗುತ್ತದೆ ಎಂದು ಹೇಳಿದರು. ಆತನು ಕೆಲವು ಕ್ಷಣ ನಿಶ್ಚೇತನವಾಗಿ ಮೌನವಾಗಿ ಆಲೋಚನೆಯಲ್ಲಿ ಸಿಕ್ಕಿಬಿಟ್ಟನು. ಅನಂತರ ಮನಸ್ಸನ್ನು
ಹತಕೂಟಿಗೆ ತಂದುಕೊಂಡು ಆ ಉಂಗುರವನ್ನು ಸ್ವಾಮಿಯ ಪಾದದ ಮೇಲೆ ಇಟ್ಟನು. ಅವರು ಸ್ವಲ್ಪ ಹೊತ್ತು ಅದನ್ನು ತೆಗೆದುಕೊಂಡು ಹಾಗೆ ಹೀಗೆ ತಿರುಗಿಸಿ ನೋಡುತ್ತಿದ್ದರು. ಅದನ್ನು ಆಶೀರ್ವದಿಸಿ ತನಗೆ ಮತ್ತೆ ಕೊಡುತ್ತಾರೆ ಎಂದು ಆತನು ಭಾವಿಸಿದನು. ತಕ್ಷಣವೇ ಸ್ವಾಮಿ ಆ ಉಂಗುರವನ್ನು ಚೋಳಪ್ಪನಿಗೆ ಕೊಟ್ಟು ಬಿಟ್ಟರು. ಆ ರೂಪದಲ್ಲಿ ವಜ್ರದಂತಿರುವ ಭ್ರಾಂತಿಯನ್ನು ಛೇದಿಸಿರುವ ವಿವೇಕವನ್ನು ಸಹ ಅವನಿಗೆ ಕೊಟ್ಟರೋ ಏನೋ. ಚೋಳಪ್ಪ ತಕ್ಷಣವೇ ಅದನ್ನು ವಿಕ್ರಯಿಸಿ ಆ ಧನದಿಂದ ಒಂದು ಮಂದಿರವನ್ನು ನಿರ್ಮಿಸಿದನು. ಅನಾಯಾಚಿತವಾಗಿ ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಸಮರ್ಪಿಸುವುದು ಉತ್ತಮವೇ ಎನ್ನುವುದೇ ಚೋಳಪ್ಪನ ಭಾವ. ವಿಂಚೂರ್ಕರ್ ತನ್ನ ವಜ್ರ ಉಂಗುರ ಹೋಯಿತು ಹೊರತು ತನ್ನ ವ್ಯಾಧಿ ಮಾತ್ರ ಕಡಿಮೆ ಆಗಲಿಲ್ಲ ಅಂತ ಬಾಧಪಡುತ್ತಿದ್ದನು. ಸರಿಯಾಗಿ ಮಂದಿರ ನಿರ್ಮಾಣ ಪೂರ್ತಿಯಾದ ದಿನವೇ ಆ ಶ್ರೀಮಂತನ ವ್ಯಾಧಿ ಪೂರ್ತಿಯಾಗಿ ಕಡಿಮೆ ಆಯಿತು. ನಮ್ಮ ದೇಶದ ಚರಿತ್ರೆಯಲ್ಲಿ ಪ್ರಖ್ಯಾತವಾದ ಸಿಪಾಯಿ ದಂಗೆ ಹೋರಾಟ ಮುಗಿದ ದಿನಗಳವು. ಅಂದು ನಮ್ಮ ದೇಶವನ್ನು ಪರಿಪಾಲಿಸುತ್ತಿದ್ದ ಆಂಗ್ಲೇಯರನ್ನು ಹೊಡೆದಟ್ಟಿ ಸ್ವಾತಂತ್ರ್ಯವನ್ನು ಸಾಧಿಸಿಕೊಳ್ಳಬೇಕೆಂದು ನಮ್ಮ ದೇಶದ ಸೈನಿಕರು ದಂಗೆ ಎದ್ದ ಆ ಸಂಗ್ರಾಮವನ್ನು ಬಿಳಿಯರ ಪ್ರಭುತ್ವ ತುಳಿದು ಹಾಕಿತು. ಅಷ್ಟೇ ಅಲ್ಲ, ಆ ದಂಗೆಯಲ್ಲಿ ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ಪಾಲ್ಗೊಂಡ ಇಲ್ಲವೇ ನಮ್ಮ ಸೈನಿಕರಿಗೆ ಸಹಕರಿಸಿದವರ ಮೇಲೂ ಸಹ ಆಂಗ್ಲ ಪ್ರಭುತ್ವ ಪ್ರತೀಕಾರವನ್ನು ಆರಂಭಿಸಿತು. ಅಂತಹ ಶೌರ್ಯಕ್ಕೆ ಗುರಿಯಾದವರಲ್ಲಿ ಜಮಖಂಡಿ ಮಹಾರಾಜನಾದ ಅಪ್ಪಾಸಾಹೇಬ್ ಪಟ್ವರ್ಧನ್ ಒಬ್ಬನು. ಆತನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಆ ರಾಜ್ಯವನ್ನು ಆಂಗ್ಲ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದೊಂದೇ ಅಲ್ಲದೆ ಆತನ್ನು ವೇಂಗುಲ ಎನ್ನುವ ಸ್ಥಳದಲ್ಲಿ ಖೈದಿಯಾಗಿ ಇಟ್ಟರು. ಆತನಿಗೆ ಆಪ್ತನಾದ ಸರ್ಕಾರಿ ಕೆಲಸದಲ್ಲಿ ಇದ್ದ ಹಿರಾಲಿಕರ್ ಸಮರ್ಥರ್ ಭಕ್ತ. ಆತ ಸ್ವಾಮಿಯ ಸನ್ನಿಧಿಗೆ ಬಂದು ಹಿಂದೆ ತನ್ನ ಯಜಮಾನನಾಗಿದ್ದ ಅಪ್ಪ ಸಾಹೇಬವನ್ನು ಬಂದಿನಿಂದ ವಿಮುಕ್ತಿ ಮಾಡಿ ಆತನಿಗೆ ಪುನಃ ರಾಜ್ಯವನ್ನು ಪ್ರಸಾದಿಸಬೇಕೆಂದು ಪ್ರಾರ್ಥಿಸಿದನು. ಸ್ವಾಮಿ ತದೇಕವಾಗಿ ಜಮಖಂಡಿಯ ಕಡೆ ನೋಡಿ ಆ ದಿಕ್ಕಿನಂದೇ ಯಾರನ್ನೋ ಕರೆಯುತ್ತಿರುವಂತೆ ಭಂಗಿ ಮಾಡಿ 3 ಬಾರಿ ನೀನು ಹೊರಕ್ಕೆ ಬಾ ಎಂದು ಹುಂಕಿಸಿದರು. ವಿಚಿತ್ರ. 3ನೆಯ ದಿನವೇ ಆಂಗ್ಲೇಯರು ಅಪ್ಪಾಸಾಹೇಬನನ್ನು ಬಿಡುಗಡೆ ಮಾಡುವುದೇ ಅಲ್ಲದೆ ಮತ್ತೆ ಆತನ್ನು ಜಮಖಂಡಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದರು. ಪ್ರಖ್ಯಾತ ಕೀರ್ತನಕಾರನಾದ ಠಾಕೂರ್ ದಾಸ್ ದತ್ತಾತ್ರೇಯರ ಮಹಾಭಕ್ತ. ಆತ ಆಗಾಗ್ಗೆ ಗಾಣಗಾಪುರ್, ನರಸೋಬಾವಾಡಿ ಮೊದಲಾದ ಕ್ಷೇತ್ರಗಳನ್ನು ದರ್ಶಿಸಿ ಅಲ್ಲಿ ತೀವ್ರವಾದ ತಪಸ್ಸನ್ನು ಮಾಡುತ್ತಿದ್ದನು. ದುರದೃಷ್ಟವಶಾತ್ ಒಂದು ಬಾರಿ ಆತನ ಶರೀರದ ಮೇಲೆ ಬಿಳಿ ಮಚ್ಚೆಗಳು ಕಾಣಿಸಿಕೊಂಡು ಕೆಲವೇ ದಿನಗಳಲ್ಲಿ ಶರೀರವೆಲ್ಲ ವ್ಯಾಪಿಸಿ ಆತನ ರೂಪವೆಲ್ಲವೂ ವಿಕೃತವಾಯಿತು. ಆ ಕಾರಣದಿಂದ ಆತ ಜನಸಮೂಹದವರಿಗೆ ಬರುವುದಕ್ಕೆ ಬಹಳ ಸಂಕೋಚ ಪಡುತ್ತಿದ್ದನು. ಒಮ್ಮೆ ಅವರು ಗಾಣಗಾಪುರನ್ನು ದರ್ಶಿಸಿ ಅಲ್ಲಿಯ ದತ್ತಪಾದುಕಗಳನ್ನು ಪೂಜಿಸಿ ಭಕ್ತಿಪಾರವಶ್ಯದಲ್ಲಿ ಕೀರ್ತನೆಯೊಂದನ್ನು ಹಾಡಿದನು. ಆ 3ನೆಯ ದಿವಸವೇ ಕಾಶಿಗೆ ಹೋಗಬೇಕು ಎಂದು ಅವನ ಸಂಕಲ್ಪ. ಆದರೆ ಆ ರಾತ್ರಿ ಅವನ ಸ್ವಪ್ನದಲ್ಲಿ ಯಾರೋ ದರ್ಶನ ಕೊಟ್ಟು ಅಕ್ಕಲ್ಕೋಟೆಗೆ ಹೋಗಿ ಸ್ವಾಮಿಯನ್ನು ದರ್ಶಿಸಬೇಕೆಂದು ಆದೇಶಿಸಿದರು. ಆ ಪ್ರಕಾರವೇ ಅವನು ಕಾಲುನಡಿಗೆಯಲ್ಲಿ ಅಕ್ಕಲ್ಕೋಟೆಯನ್ನು ಸೇರಿ ಸ್ವಾಮಿಗಳ ಬಗ್ಗೆ ವಿಚಾರಿಸಿದನು. ಅವನ ಆಶ್ಚರ್ಯಕ್ಕೆ ಪಾರವಿಲ್ಲದಾಯಿತು. ಒಬ್ಬ ವೇಶ್ಯೆಯ ಆಹ್ವಾನದ
ಆಹ್ವಾನದ ಮೇರೆಗೆ ಸ್ವಾಮಿ ಆಕೆಯ ಮನೆಗೆ ಹೋಗಿದ್ದರು. ಠಾಕೂರ್ ದಾಸ್ ಅಲ್ಲಿಗೆ ಹೋಗಿ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾಮಿ ಅವನ ಕಡೆ ಪ್ರೇಮದಿಂದ ನೋಡಿ, ನನಗೋಸ್ಕರ ಕಸ್ತೂರಿಯನ್ನು ತಂದಿದ್ದೀಯಲ್ಲವೇ, ಅದನ್ನು ಸಮರ್ಪಿಸಲಿಲ್ಲವೇ, ಏತಕ್ಕೆ, ಅದನ್ನು ಕೊಡು ಎಂದು ಕೈ ಚಾಚಿದರು. ಅವನ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಗಾಣಗಾಪುರದಲ್ಲಿದ್ದ ದತ್ತಪಾದುಕಗಳಿಗೆ ಲೇಪಿಸುವುದಕ್ಕೆ ತನ್ನ ಹತ್ತಿರ ಕಸ್ತೂರಿಯನ್ನು ತಂದಿಟ್ಟುಕೊಂಡಿದ್ದನು. ಆದರೆ ಅಲ್ಲಿ ಕೊಡುವುದಕ್ಕೆ ಮರೆತು ಹೋದನು. ತಕ್ಷಣವೇ ತನ್ನ ಚೀಲದಿಂದ ತೆಗೆದು ಅದನ್ನು ಸ್ವಾಮಿಗೆ ಅರ್ಪಿಸಿದನು. ಸ್ವಾಮಿ ಅದನ್ನು ತೆಗೆದುಕೊಂಡು ತಕ್ಷಣವೇ ಅಷ್ಟು ಸುಗಂಧ ದ್ರವ್ಯವನ್ನು ಅಲ್ಲಿದ್ದ ಮಕ್ಕಳೆಲ್ಲರ ಮೇಲ ಚಿಮುಕರಿಸಿದರು. ಗಾಣಗಾಪುರದಲ್ಲಿ ಇರುವ ದತ್ತಸ್ವಾಮಿಯೇ ಶ್ರೀ ಸಮರ್ಥರೆಂದು ಅವನು ಗುರುತಿಸಿಕೊಂಡು ಪರವಶನಾದನು. ನಿಜವಾದ ದತ್ತಮೂರ್ತಿಗೆ ತನ್ನೆದುರುಗ ನಿಂತಿರುವ ಮಕ್ಕಳೆಲ್ಲ ಅವರ ರೂಪಗಳೇ. ಮೂರನೆಯ ದಿವಸ ಆತ ನಮಸ್ಕರಿಸಿದಾಗ ಸ್ವಾಮಿ ಅವನ ಮೇಲೆ ಒಂದು ಸುಟ್ಟಿ ಕಟ್ಟಿಗೆಯನ್ನು ಎಸೆರಿದರು. ಅವನು ಅದನ್ನು ಪ್ರಸಾದವೆಂದು ಗ್ರಹಿಸಿ ಪುಡಿ ಮಾಡಿ ಗಾಣಗಾಪುರದಿಂದ ತನ್ನ ಹತ್ತಿರ ತಂದುಕೊಂಡು ಇದ್ದ ವಿಭೂತಿಯಲ್ಲಿ ಕಲಿಸಿ ತನ್ನ ದೇಹಕ್ಕೆಲ್ಲ ಬಳಿದುಕೊಂಡನು. ಕೆಲವು ದಿನಗಳಲ್ಲೇ ಆತನ ಚರ್ಮವ್ಯಾಧಿ ಪೂರ್ತಿಯಾಗಿ ಕಡಿಮೆ ಆಯಿತು. ಠಾಕೂರ್ ದಾಸನಿಗೆ ಮಗಳೊಬ್ಬಳು ಮಾತ್ರವೇ ಇದ್ದಳು. ಅವನ ಹೆಂಡತಿ ರಾಧಾಬಾಯಿ ತನಗೊಬ್ಬ ಮಗ ಹುಟ್ಟಬೇಕೆಂದುಕೊಂಡು ಸ್ವಾಮಿಯನ್ನು ದರ್ಶಿಸಿದಳು. ಆಕೆ ನಮಸ್ಕರಿಸುತ್ತಿದ್ದ ಹಾಗೆಯೇ ತಮ್ಮ ತಲೆಯ ಮೇಲೆ ಇದ್ದ ಜರಿ ಟೋಪಿಯನ್ನು ತೆಗೆದು ಆಕೆಯ ಕೈಗೆ ಎಸೆದರು. 1 ವರ್ಷದೊಳಗಾಗಿ ಗಂಡು ಸಂತಾನವಾಯಿತು. ಮಗನಿಗೆ ಗುರುನಾಥ್ ಎಂದು ಹೆಸರಿಟ್ಟರು. ಅನಂತರ ಅವನು ಸ್ವಾಮಿಯ ಮಹಾಭಕ್ತನಾದನು. ಇನ್ನೊಂದು ಬಾರಿ ತಮ್ಮ ಪಾದುಕಗಳನ್ನು ಠಾಕೂರ್ ದಾಸನಿಗೆ ಕೊಟ್ಟು ಇವುಗಳನ್ನು ಕೆಲವು ಕಾಲ ಪೂಜೆ ಮಾಡಿಕೊಂಡು ಅನಂತರ ಶ್ರೀ ರಘುನಾಥ್ ಮಂದಿರದಲ್ಲಿ ಪ್ರತಿಷ್ಠಾಪಿಸು. ಅಲ್ಲಿ ನಾನು ಸಹ ಆನಂದ ತಾಂಡವನಾಡುವುದಕ್ಕೆ ಸ್ವಲ್ಪ ಸ್ಥಳವನ್ನು ಕಾದಿರಿಸಿಡು ಎಂದು ಆದೇಶವನ್ನಿತ್ತರು. ಆ ಪ್ರಕಾರವೇ ಕೃಷ್ಣಬುವ ಉರಫ್ ಠಾಕೂರ್ ದಾಸನು ಬೊಂಬಾಯಿಯಲ್ಲಿ ಠಾಕೂರ್ ದಾಸ್ ಹತ್ತರಿರುವ ರಘುನಾಥ ಮಂದಿರದ ಬಲಭಾಗದಲ್ಲಿ ಆ ಪಾದುಕಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಸ್ವಾಮಿಯ ಪಟನ್ನು ಇಟ್ಟು ನಿತ್ಯ ಪೂಜೆಗೆ ಏರ್ಪಾಟು ಮಾಡಿದನು. ಈಗಲೂ ಎಷ್ಟೋ ಭಕ್ತರು ಅಲ್ಲಿ ಸ್ವಾಮಿಯನ್ನು ಸೇವಿಸಿ ಅವರ ಸನ್ನಿಧಿಯನ್ನು ಅನುಭವಿಸುತ್ತಾ ಇದ್ದಾರೆ. ಶಂಕರ್ರಾವ್ ರಾಜೆ ಎಂಬುವನು ನಿಜಾಂ ರಾಷ್ಟ್ರದಲ್ಲಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಆದಾಯದ ದೊಡ್ಡ ಜಹಗೀರುದಾರು. ಆದರೇನು ಆತನಿಗೊಮ್ಮೆ ತೀವ್ರವಾದ ಕ್ಷಯವ್ಯಾಧಿ ಸಂಕ್ರಮಿಸಿತು. ಆದರೆ ಜೊತೆಗೆ ತನ್ನೊಂದು ಬ್ರಹ್ಮರಾಕ್ಷಸಿ ಆವರಿಸಿ ಪೀಡಿಸಲಾರಂಭಿಸಿದಳು. ಎಷ್ಟು ಮಂತ್ರತಂತ್ರಗಳು ವೈದ್ಯವನ್ನು ಮಾಡಿದರೂ ಸಹ ಉಪಯೋಗವಿರಲಿಲ್ಲ. ದಿನದಿನಕ್ಕೆ ಕೃಷಿಸುತ್ತಿರುವ ಅವನನ್ನು ಗಾಣಗಾಪುರ ದರ್ಶಿಸೆಂದು ಸ್ನೇಹಿತರುಗಳು ಹೇಳಿದರು. ಅವನು ಆ ಕ್ಷೇತ್ರವನ್ನು ದರ್ಶಿಸಿ ಭಾರೀ ಪ್ರಮಾಣದಲ್ಲಿ ದಾನಧರ್ಮಗಳನ್ನು ಅನ್ನಸಂತರ್ಪಣೆಗಳನ್ನು ಮಾಡಿ ನಿತ್ಯವೂ ಶ್ರದ್ಧೆಯಿಂದ ದತ್ತಪಾದುಕಗಳನ್ನು ಪೂಜಿಸುತ್ತಿದ್ದನು. ಒಂದು ರಾತ್ರಿ ದತ್ತಸ್ವಾಮಿ ಕನಸಿನಲ್ಲಿ ಕಂಡು ಅಕ್ಕಲಕೋಟೆಯಲ್ಲಿ ಸ್ವಾಮಿ ಸಮರ್ಥರನ್ನು ಆಶ್ರಯಿಸು ಎಂದು ಆದೇಶವಿತ್ತರು. ಆತನು ಅದಕ್ಕೆ ಮುಂಚೆ ಸ್ವಾಮಿಯವರ ವಿಷಯವಾಗಿ ಕೇಳಿದ್ದಾನೆ ಹೊರತು ಅವರ ಮೇಲೆ ಸ್ವಲ್ಪವೂ ವಿಶ್ವಾಸ ಹುಟ್ಟಲೇ ಇಲ್ಲ. ಆತನ ದೃಷ್ಟಿಯಲ್ಲಿ ಸ್ವಾಮಿಯು ಕೂಡ ಭೌತಿಕ ದೇಹವನ್ನು ತಳೆದಿರುವ ತನ್ನಂತಹ ಮಾನವನೇ. ಆದ್ದರಿಂದ ಆತನಿಗೆ ಗಾಣಗಾಪುರನ ಬಿಟ್ಟು ಅಲ್ಲಿಗೆ ಹೋಗಬೇಕಂತ ಅನಿಸಲಿಲ್ಲ. ಆದರೆ ಮರುದಿನವೂ ಸ್ವಪ್ನದರ್ಶನದಲ್ಲಿ ದತ್ತಸ್ವಾಮಿ ಪುನಃ ಹಾಗೆಯೇ ಆದೇಶಿಸಿದರು. ಅದಕ್ಕೆ 3ನೆಯ ದಿನ ಆತನು ಅಕ್ಕಲಕೋಟೆಯನ್ನು ಸೇರಿದನು. ಆಗ ಸ್ವಾಮಿ ಕಾರ್ನಾಲ್ಕರ್ ಮನೆಯಲ್ಲಿ ಇರುವರೆಂದು ತಿಳಿದು ಅಲ್ಲಿಗೆ ಹೋಗಿ ಸ್ವಾಮಿಯ
ಸೇವಕಿಯಾದ ಸುಂದರಾಬಾಯಿಯ ಹತ್ತಿರ ತನ್ನ ಕಷ್ಟಗಳನ್ನು ಹೇಳಿಕೊಂಡನು. ಅಷ್ಟು ಹೊತ್ತಿಗೆ ದುರಾಸ ಸುಂದರಾಬಾಯಿಯನ್ನು ಆವರಿಸಿತ್ತು. ಸ್ವಾಮಿಯ ಅನುಗ್ರಹವನ್ನು ಆತನಿಗೆ ಲಭ್ಯ ಮಾಡಿಕೊಡುವುದಕ್ಕೆ ಆಕೆ 2,000 ರೂಗಳನ್ನು ಕೇಳಿದಳು. ಶ್ರೀಮಂತನಾದ ಆತ ತನ್ನ ಬಾಧೆ ನಿವಾರಣೆಯಾಗುವ ಪಕ್ಷದಲ್ಲಿ 10,000 ಕೊಡುತ್ತೇನೆ ಎಂದನು. ಆಕೆ ತಕ್ಷಣವೇ ಸ್ವಾಮಿಯ ಹತ್ತಿರ ಅವನ ಬಾಧೆ ನಿವಾರಣೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡಳು. ಆಕೆ ಇನ್ನೂ ಮಾತನಾಡುತ್ತಿರುವಾಗಲೇ ಸ್ವಾಮಿ ತಕ್ಷಣವೇ ಎದ್ದು ಶೇಖ್ ಮೂರ್ ಸಾಹೇಬ್ ದರ್ಗಾ ಹತ್ತಿರಕ್ಕೆ ಹೋಗಿ ಅದರ ಮೇಲೆ ಮಲಗಿಕೊಂಡರು. ಶಂಕರ್ರಾವ್ ರಾಜೆಯನ್ನು ಮರಣದಿಂದ ತಾವು ಪಾರು ಮಾಡಬಲ್ಲರೆಂದು ಸ್ವಾಮಿ ಸೂಚಿಸುತ್ತಾರೆಂದು ಅಲ್ಲಿಯ ಫಕೀರ್ ಆ ವಿಚಿತ್ರ ಚರ್ಯೆಯನ್ನು ವಿವರಿಸಿ ಹೇಳಿದನು. 6 ತಿಂಗಳಲ್ಲಿ ಆತನ ಬಾಧೆಗಳೆಲ್ಲ ಮಟ್ಟುಮಾಯವಾಯಿತು. ಆತನು ಮತ್ತೆ ಸ್ವಾಮಿಯ ದರ್ಶನ ಮಾಡಿದಾಗ ಅವರು, ನೀನು ಸುಂದರಾಬಾಯಿಗೆ ಕೊಡಬೇಕಾದ್ದು ಏನೂ ಇಲ್ಲ, ಆಕೆ ಏನೂ ನಿನ್ನನ್ನು ಅನುಗ್ರಹಿಸಿಲ್ಲ ತಾನೇ. ಈ ಪಟ್ಟಣದ ಗಡಿ ಪ್ರವೇಶದಲ್ಲಿ ಒಂದು ಮಠವನ್ನು ನಿರ್ಮಿಸುವುದಕ್ಕೆ ನೀನು ಹೇಳಿದ ಹಣವನ್ನು ಖರ್ಚು ಮಾಡು ಎಂದರು. ಈಗಲೂ ಆತ ನಿರ್ಮಿಸಿದ ರಾಜೇರಾಯನ್ ಮಠವನ್ನು ಅಕ್ಕಲ್ಕೋಟೆಯ ಹೊರಾವರಣದಲ್ಲಿ ನೋಡಬಹುದು. ಅಬ್ಬಾಜಿಬುವಾ ರಾಮದಾಸಿ ಒಬ್ಬ ದೊಡ್ಡ ವೇದ ಪಂಡಿತ, ಪ್ರಖ್ಯಾತ ಕೀರ್ತನಕಾರನೂ ಸಹಿತ. ಅವನು ಸ್ವಾಮಿಯ ದರ್ಶನಕ್ಕೆ ಬಂದನೇನೋ ಹೌದು, ಅವನ ಮನಸ್ಸಿನಲ್ಲಿ ತನ್ನ ಪಾಂಡಿತ್ಯವನ್ನು ಗುರುತಿಸಿ ಆದರಿಸುತ್ತಾರೆನ್ನುವ ವಿಶ್ವಾಸವನ್ನು ಹೊಂದಿದ್ದನು. ಅದಕ್ಕೆ ಏನು ಮೊದಲನೆಯ ದಿನವೆಲ್ಲ ಸ್ವಾಮಿ ಅವನನ್ನು ಲೆಕ್ಕಿಸಲಿಲ್ಲ. ಅವನಿಗೆ ದರ್ಶನವನ್ನು ಸಹ ಕೊಡಲಿಲ್ಲ. ಸ್ವಾಮಿಯ ಮಹನೀಯರೇ, ಆದರೆ ನನ್ನಂತಹ ಪಂಡಿತ ಭಕ್ತನಿಗೆ ದರ್ಶನವನ್ನೇಕ ಕೊಡಲಿಲ್ಲ ಎಂದುಕೊಂಡೆನು. ಆದರೂ ಅವರ ಆದರ ದರ್ಶನಗಳನ್ನು ಲಭಿಸಿಕೊಳ್ಳದೆ ಹಿಂದಿರುಗಬಾರದೆಂದು ನಿಶ್ಚಯಿಸಿಕೊಂಡೆನು. ಮಾರನೆಯ ದಿನ ಅವನು ದರ್ಶನಕ್ಕೆ ಬರುವ ಹೊತ್ತಿಗೆ ಸ್ವಾಮಿ ಹೋಗಿ ಅಲ್ಲಿರುವ ಕಸದ ರಾಶಿಯ ಮೇಲೆ ಕುಳಿತರು. ಆಚಾರವಂತನಾದ ಅಬ್ಬಾಜಿ ಆ ಹಳೆಯ ಹರಕು, ಬಟ್ಟಿಗಳ ಕಸಕಡ್ಡಿಗಳು, ಕುಳಿತ ಪದಾರ್ಥಗಳು, ಮೂಳೆಯ ಚೂರುಗಳು ಇರುವ ಜಾಗದಲ್ಲಿ ಕಾಲಿಡಲು ಮೊದಲು ಹಿಂದು ಮುಂದು ನೋಡಿದರು. ತನ್ನನ್ನು ಪರೀಕ್ಷಿಸುತ್ತಿದ್ದಾರೆಂದು ತಿಳಿದು ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿದನು. ಸ್ವಾಮಿ ಅವನ ಕಡೆ ದೃಷ್ಟಿಯೂ ಹಾಯಿಸದೆ ಒಬ್ಬ ಸೇವಕನ್ನು ಕರೆದು 2 ಕೂಜಾ ಬರ್ತಿ ನೀರು ತೆಗೆದುಕೊಂಡು ಬಾರೆಂದು ಆದೇಶ ಮಾಡಿದರು. ಆ ಸೇವಕನು ತಕ್ಷಣವೇ ತಂದನು. ಸ್ವಾಮಿ ಅವುಗಳನ್ನು ಅಬ್ಬಾಜಿಯ ಕಡೆ ಪರೀಕ್ಷಿಸುವಂತೆ ನೋಡಿ, ಇವು ಇಷ್ಟು ತುಂಬಿದ್ದರೆ ಇದರೊಳಕ್ಕೆ ಏನಾದರೂ ಹಾಕುವುದಾದರೂ ಹೇಗೆ ಎಂದು ಪ್ರಶ್ನಿಸಿ ಆ ಕೂಜಗಳಿದ್ದ ನೀರನ್ನೆಲ್ಲ ಹೊರಕ್ಕೆ ಚೆಲ್ಲಿ, ಹೀಗಿದ್ದರೆ ಹೀಗೇನಾದರೂ ಹಾಕಬಹುದು, ತುಂಬಬಹುದು ಎಂದರು. ವಿದ್ಯೆ ಮೊದಲಾದರ ಕಾರಣಗಳಿಂದ ಗರ್ವದಿಂದ ಕೇವಲ ವೇದ ಪಠಣ ಪಾಂಡಿತ್ಯರಿಂದ ಮನಸ್ಸನ್ನು ತುಂಬಿಕೊಳ್ಳುವುದು ಗುರುಕೃಪೆಗೆ ಅಡ್ಡಿಯೇ ಆಗುವುದೆಂದು ಅವರ ಎಚ್ಚರಿಕೆ. ಆದರೂ ಅಬ್ಬಾಜಿ ಬುದ್ಧಿಪೂರ್ವಕವಾಗಿ ಈ ಸಾತ್ವಿಕ ಭಾವವನ್ನು ಅದುಮಿಟ್ಟೆನು. ಮರುಕ್ಷಣವೇ ಸ್ವಾಮಿ ಅವನ ಕಡೆ ಕಠಿಣವಾಗಿ ನೋಡಿ, ಎಷ್ಟು ಪವಿತ್ರ ಗ್ರಂಥಗಳನ್ನು ಬೆನ್ನು ಮೇಲೆ ಹೊತ್ತರೂ ಕತ್ತೆಗೆ ಬರುವುದು ಏನಿದೆ ಎಂದರು. ಇದರಿಂದ ಅವನ ಅಹಂ ಮುರಿದು ಬಿದ್ದು ಪಾದಾಕ್ರಾಂತನಾದನು. 15 ದಿನ ಅವರ ಸನ್ನಿಧಿಯಲ್ಲೇ ಉಳಿದು ವಾಪಸ್ಸು ಹೋಗುವುದಕ್ಕೆ ಸ್ವಾಮಿಯ ಅಪ್ಪಣೆಯನ್ನು ಕೋರಿದನು. ಅಬ್ಬಾಜಿ ಸ್ವಾಮಿ ಅವನಿಗೆ ತಮ್ಮ ಪಾದುಕೆಗಳನ್ನು ಕೊಟ್ಟು ಅನುಗ್ರಹಿಸಿದರು. ಒಂದು ದಿನ ದೇಶಮುಖವಾಡದಲ್ಲಿ ಸ್ವಾಮಿಯ ಸೇವಕರು ಮತ್ತು ಇತರ ಭಕ್ತರುಗಳು ಕೂಡಿದ್ದಾಗ ಅಲ್ಲಿಗೆ ಸೈಯದ್ ಮಹಮ್ಮದ್ ಎನ್ನುವ ಮುಸ್ಲಿಂ ಬಂದನು. ಅವನು ಅನ್ಯಮತಸ್ಥವೆನ್ನುವ ಭಾವನೆಯಿಂದ ಅಲ್ಲಿದ್ದ ಭಕ್ತರನ್ನೆಲ್ಲ ಸ್ವಲ್ಪ ಕಸಿವಿಸಿಕೊಂಡರು.
ಅವನು ಒಬ್ಬ ಭಕ್ತನ ಹತ್ತಿರಕ್ಕೆ ಹೋಗಿ ಸ್ವಾಮಿ ಎಲ್ಲಿ ಎಂದು ವಿಚಾರಿಸುತ್ತಿದ್ದಾಗ ಸ್ವಾಮಿಯೇ ಇಲ್ಲಿ ನೋಡುವೆ ಸ್ವಾಮಿ ಸಮರ್ಥರು ಎಂದು ಜೋರಾಗಿ ಹೇಳಿದರು. ಅವನು ಅವರನ್ನು ನೋಡಿದ ತಕ್ಷಣವೇ ಗಡಗಡ ನಡುಗಿ ಹೋದನು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿದವು. ಅವನ ಶರೀರವೆಲ್ಲ ಕಂಪಿಸಿಕೊಡಿತು. ಒಂದೆರಡು ನಿಮಿಷಗಳಲ್ಲೇ ಅವನು ಭಾವಪರವಶನಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡನು. ಸ್ವಲ್ಪ ಹೊತ್ತಿಗೆ ಅವನಿಗೆ ಬಾಹ್ಯ ಸ್ಮೃತಿ ಬಂದುದೊಡನೆಯೇ ಅವನು ತನ್ನ ಮೊಣಕಾಲೂರಿ, ಸ್ವಾಮಿ, ನೀವು ಸಾಕ್ಷಾತ್ ಹಜರತ್ ಅಲಿಯೇ. ಇಲ್ಲಿಯವರೆಗೂ ನಾನೆಷ್ಟು ಜನ ಸಾಧುಗಳು ಫಕೀರುಗಳನ್ನು ನೋಡುವೆನಾದರೂ ಇಂತಹ ದರ್ಶನ ನನಗೆಂದೂ ಲಭ್ಯವಾಗಲಿಲ್ಲ. ನಾನು ನಿಮ್ಮನ್ನು ಹೇಗೆ ಸೇವಿಸಬೇಕು, ಅಪ್ಪಣೆ ಕೊಡಿ ಎಂದನು. ಸ್ವಾಮಿ ತದೇಕವಾಗಿ ಅವನ ಕಡೆ ನೋಡಿ, ನೀನು ಹೈದರಾಬಾದಿಗೆ ಹೋಗಿ ಅಲ್ಲಿಯೇ ನಿನ್ನ ಸಾಧನೆಯನ್ನು ಮುಂದುವರಿಸು. ನಾವು ಅಲ್ಲಿಯೂ ಇಲ್ಲಿಯೂ ಎಲ್ಲೆಡೆಯಲ್ಲಿಯೂ ಇದ್ದೆವು ಅಂದರು. ಅವನು ಅವರ ಆದೇಶವನ್ನು ಪಾಲಿಸಿದನು. ಅಕ್ಕಲ್ಕೋಟೆಗೆ 20 ಮೈಲಿಗಳ ದೂರದಲ್ಲಿ ಲೋಹರ್ಗಾಂವ್ ಎನ್ನುವ ಗ್ರಾಮದಿಂದ ಬಾಬು ಕುಲಕರ್ಣಿ ಎನ್ನುವಾತನು ಬಂದನು. ಅವನ ಗಂಟ್ಲಿಗೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ರಂಧ್ರವನ್ನು ಮಾಡಿದ್ದರಾದರೂ ಅವನು ನೀರು ಮತ್ತು ಆಹಾರವನ್ನು ಸಹಿತ ತಿನ್ನಲಾರದನು. ಅವನ ಗಂಟಲಿಗೆ ಕ್ಯಾನ್ಸರ್ ವ್ಯಾಧಿ ಅಂತೆ. ಅವನು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಗುರುಚರಿತ್ರೆಯ ನಿತ್ಯ ಪಾರಾಯಣ ಮಾಡುತ್ತಾ ದತ್ತನಾಮಸ್ಮರಣೆ ಮಾಡುತ್ತಿದ್ದನು. ಕೆಲವು ಕಾಲಕ್ಕೆ ಅವನಲ್ಲಿ ಕವಿತಾಶಕ್ತಿ ಚಿಮ್ಮಿತೋ ಏನೋ, ಸತತಧಾರಿಯಾಗಿ ಅವನ ಲೇಖನಿಯಿಂದ 400 ಅಭಂಗಗಳು ಹೊರಹೊಮ್ಮಿದವು. ಆದರೆ ಪ್ರತಿ ಅಭಂಗದ 4ನೇ ಪಾದ ಸ್ಫುರಿಸದೇ ಇದ್ದರಿಂದ ಅವೆಲ್ಲವೂ ಅಸಂಪೂರ್ಣವಾಗಿ ಉಳಿದು ಹೋದವು. ಎಷ್ಟು ಪ್ರಯತ್ನ ಮಾಡಿದರೂ ಅವುಗಳನ್ನು ಪೂರೈಸಲಾರದೆ ಹೋದನು. ಅವನಿಗೊಂದು ರಾತ್ರಿ ಅಕ್ಕಲಕೋಟೆಗೆ ಹೋಗೆಂದು ಆದೇಶವಾಯಿತು. ಅವನು ಬಂದು ಸ್ವಾಮಿಗೆ ನಮಸ್ಕರಿಸಿದೊಡನೆಯೇ ಸ್ವಾಮಿ ಅವನು ಬರೆದ ಪ್ರತಿಯೊಂದು ಅಭಂಗದ 4ನೆಯ ಪಾದವನ್ನು ಹೇಳಿದರು. ಸರಿಯಾಗಿ ಅದು ಪೂರ್ತಿಯಾಗುವ ಹೊತ್ತಿಗೆ ಅವನ ವ್ಯಾಧಿ ಅದೃಶ್ಯವಾಯಿತು. ತದನಂತರ ಅವನು ಇನ್ನೂ ಕೆಲವು ಅಭಂಗಗಳನ್ನು ಬರೆದು ದಾಸಬಾವು ಎನ್ನುವ ಹೆಸರಿಂದ ಪ್ರಸಿದ್ಧಿ ಪಡೆದನು. ಅಣ್ಣಾಸಾಹೇಬ್ ಪಟ್ವರ್ಧನ್ ಎನ್ನುವ ಪ್ರಖ್ಯಾತ ವೈದ್ಯ ದೇಶಭಕ್ತನಾಗಿದ್ದು, ವಿದೇಶಿಯರ ಪರತಂತ್ರದಿಂದ ದೇಶವನ್ನು ಬಿಡುಗಡೆ ಮಾಡಬೇಕೆಂದು ತುಳಲಾಟೆ ಪಡುತ್ತಿದ್ದನು. ಆದರೆ ಬಲವಂತ ಫಡ್ಕೆ ಹಾಗೆ ಆ ಗುರಿಯನ್ನು ತನ್ನ ತಪಶ್ಚರ್ಯದಿಂದಲೇ ಸಾಧಿಸಬೇಕೆಂದು ಯೋಚಿಸಿ, ಆದರೆ